ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ತರಗತಿಯಲ್ಲಿ ಸಹಕಾರ ಸಂಘಗಳ ಬಗ್ಗೆ 2023 ಮತ್ತು 24ರಲ್ಲಿ KPSC ಕೇಳಿದಂತಹ ಕ್ವಶನ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೋಡ್ಕೊಳ್ತಾ ಹೋಗೋಣ. ಇದರಲ್ಲಿ ಯಾವುದೇ ರೀತಿಯಾದಂತಹ ಥಿಯರಿ ಕ್ಲಾಸಸ್ಸು ಇರಲ್ಲ, ಜಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್. ಯಾಕಂದರೆ ನಾನು ಆಲ್ರೆಡಿ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಸಹಕಾರ ಸಂಘ ಇದೆ ಅಲ್ವಾ, ಅದರಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತಂದು 2 ವಿಡಿಯೋನ ಕಂಪ್ಲೀಟಾಗಿ ಥಿಯರಿನೇ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನಿವಾಗ ಆ ಥಿಯರಿ ನೋಡಿದ ಹುಡುಗರು ಇದು ನೋಡಿದರೆ ಯೂಸ್ ಆಗುತ್ತೆ ನಿಮಗೆ. ಅಂದರೆ ಒಂದ್ಸರಿ ಥಿಯರಿ ಮುಗಿಸ್ಕೋಬೇಕು, ಅದರ ಆದಮೇಲೆ MCQs ನೋಡಿಕೊಂಡ್ರೆ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ ಅಂತ ನೋಡಿಕೊಂಡ್ರೆ ಎಕ್ಸಾಮ್ಸಲ್ಲೂ ಇದು ಈಸಿ ಆಗುತ್ತೆ. ಯಾಕಂದರೆ ನಾನು ಓದಿರೋದು ಇದಕ್ಕೆ ಟ್ಯಾಲಿ ಆಗ್ತಿದೆ ಇಲ್ಲ ಅಂತ ನೋಡ್ಕೊತ ಹೋದರೆ ಎಕ್ಸಾಮಲ್ಲಿ ಯಾವುದೇ ರೀತಿ ಕ್ವಶನ್ಸ್ ಬಂದ್ರೂ ಕೂಡ ನೀವು ಆನ್ಸರ್ ಮಾಡೋಕ್ಕೆ ಬರುತ್ತೆ. ಯಾಕಂದರೆ ಆವಾಗಲೇ ಪರ್ಫೆಕ್ಟ್ ಆಗೋದು, ನಾವು ನೆನಪಿದೆಯೋ ಇಲ್ಲೋ ಅಂತ ತಿಳ್ಕೊಳಕ್ಕೆ. ಅದಕ್ಕೋಸ್ಕರ ನಾನು ಇವಾಗ ಜಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಷ್ಟೇ ಹೇಳೋದು. ಇವ್ಯಾವು ನಾನು ತಯಾರು ಮಾಡಿರೋಂಥ ಕ್ವಶನ್ಸ್ ಅಲ್ಲ, ಇವೆಲ್ಲವೂ KPSC ಹಳೆ 2023-24ರಲ್ಲಿ ನಡೆದಂತಹ CTI ಆಗಿರ್ಬೋದು, ಕೋಆಪ್ರೇಟಿವ್ ಇನ್ಸ್ಪೆಕ್ಟ್ರು ಮತ್ತು ಅಕೌಂಟ್ ಅಸಿಸ್ಟೆಂಟು, ಇದರಲ್ಲಿರುವಂಥ ಕ್ವಶನ್ಸ್ನೇ ತೊಗೊಂಡಿದ್ದೀನಿ. ಮೊನ್ನೆ PDOದಲ್ಲಿ ಇದರಲ್ಲಿ ಕೇಳಿಲ್ಲ. ಅದೇ ರೀತಿ ನನ್ನ ತರಗತಿಯಿಂದ ನನ್ನ ಯೂಟ್ಯೂಬ್ ಕ್ಲಾಸಸ್ಸಿಂದ ಮೊನ್ನೆ PDO ಆಯ್ತಲ್ವಾ, HK ಆ ಭಾಗದಲ್ಲಿರುವಂಥ HK ಎಕ್ಸಾಮಲ್ಲಿ ಭೂ ಸುಧಾರಣೆ ಮತ್ತು ಗ್ರಾಮೀಣಾಭಿವೃದ್ಧಿ, ಈ ಪಂಚಾಯತ್ ರಾಜ್ ಇದೆ ಅಲ್ವಾ, ಇದರಲ್ಲಿ ಕಂಪ್ಲೀಟ್ ಕ್ವಶನ್ಸು ನಾನು ವೀಡಿಯೋಸ್ ಮಾಡಿದ್ನಲ್ಲ ಅದರಿಂದನೇ ಬಂದಿದ್ದಾವೆ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಿದ್ದೀನಿ ನಿಮಗೆ. ಅದು ಹೇಗೆ ಸರ್ ಕನ್ಫರ್ಮ್ ಹೇಳ್ತೀರಾ ಅಂತ ಅಂದರೆ, ನಿಮಗೆ ಡೌಟ್ ಇದ್ದರೆ ಈ ಕ್ಲಾಸ್ ನೋಡ್ಕೋಬೋದು ನೀವು. ವಿತ್ ಪ್ರೂಫ್ ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಈ ಕ್ಲಾಸ್ ಒಂದು, ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಈ ಕ್ಲಾಸ್ ಒಂದು, ಇವೆರಡನ್ನೂ ಕೂಡ ನೀವು ನೋಡಿಕೊಂಡ್ರೆ ನಾನು ಕ್ವಶನ್ಸ್ ಯಾವ ರೀತಿ ಬಂದಿತ್ತು HKದಲ್ಲಿ ಅದನ್ನು ನಾನು ಯಾವ ಕ್ಲಾಸಲ್ಲಿ ಹೇಳಿದ್ದೀನಿ ಅಂತಂದು ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ನಾನು ಸ್ಕ್ರೀನ್ಶಾಟೇ ಹಾಕಿದ್ದೀನಿ ಎಲ್ಲಿ ಕ್ವಶನ್ಸ್ ಬಂದಿದೆ ನೋಡಿ ಅಂತ. ಓಕೆನಾ, ಇವೆರಡು ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಕನ್ಫರ್ಮ್ ಆದರೆ ಇದಕ್ಕೆ ನೀವು ಜಾಯಿನ್ ಆದರೆ ಉಳಿದೆಲ್ಲ ಕ್ಲಾಸಸ್ಸು ಸಿಗ್ತವೆ. ಇಲ್ಲಿದೆ ನೋಡಿ ಕೋಆಪ್ರೇಟಿವ್, ಇದರಲ್ಲಿ 2 ವಿಡಿಯೋ ಮಾಡಿದ್ದೀನಿ ಕೋಆಪ್ರೇಟಿವ್ ಅಂತಾನೆ. ಇವತ್ತು ಮಾಡ್ತಿರೋ ಟಾಪಿಕ್ಕು ಇದಕ್ಕೆ ಇವ್ಯಾವು ನಾ ಇವಾಗ ಫ್ರೀ ಇಲ್ಲ ಅವು. ಓಕೆನಾ, ಎಲ್ಲ ಟಾಪಿಕ್ಸು 14 ವೀಡಿಯೋಸ್ ಇದ್ದಾವೆ ಟೋಟಲು. ಇದರಲ್ಲಿ ಯಾವ್ಯಾವುದು ಅಂದರೆ ಇಲ್ಲಿದೆ ನೋಡಿ, ಕರ್ನಾಟಕ ಭೂ ಸುಧಾರಣೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಸಹಕಾರ ಸಂಘ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಸಂಬಂಧಿ ಸಮಸ್ಯೆಗಳು, ಇವಿಷ್ಟು ಟಾಪಿಕ್ನ ನಾನು ಕವರ್ ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ. ಅದರಲ್ಲಿ ಇವೆಲ್ಲವೂ ಪೇಡ್ಗಿದೆ. ಇವಾಗಿದು ನಿಮಗೆ ಬೇಕಾದರೆ ಜಾಯ್ನ್ ಆಗಿ. ಆಮೇಲೆ ಬಹಳ ಹುಡುಗರು ಕೇಳ್ತಿದ್ರೆ, ಸರ್ ನೀವು ಹೇಳ್ತಿರೋದು HKದಲ್ಲಿ ನಿಮ್ಮ ಕ್ಲಾಸಸ್ಸಿಂದ ಎಲ್ಲ ವೀಡಿಯೋಸ್ ಬಂದಿದ್ದಾವೆ, ನಮಗೆ ಕನ್ಫರ್ಮ್ ಆಗಿದೆ. ಹಾಗಾದರೆ ನಾನು HKದಲ್ಲಿ ನಿಮ್ಮ ವೀಡಿಯೋಸಿಂದನೇ ಎಲ್ಲ ಕ್ವಶನ್ಸು ಬರ್ತಾವ ಅಂತ ಕೇಳ್ತಿದ್ರೆ, ಇದು ನನಗೆ ಗೊತ್ತಾಗಲ್ಲ. ಯಾಕಂದರೆ KPSC ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಗೆಸ್ ಮಾಡೋಕ್ಕೆ. ಇವಾಗ HK ಎಕ್ಸಾಮ್ ಆಗಿದೆ, ವಿತ್ ಪ್ರೂಫ್ ನಿಮಗೆ ತೋರಿಸಿದ್ದೀನಿ. ಅದೇ ರೀತಿ ನನಗೆ ಇದರಲ್ಲಿ ಆಗಿದೆ ಅಲ್ವಾ, ನಾನು ತೋರಿಸಿದ್ದೀನಿ ನಿಮಗೆ. ಬಟ್ ನಾನು HK ಎಕ್ಸಾಮ್ ಮುಗಿದ ಮೇಲೇ ಗೊತ್ತಾಗೋದು. ಅಂದರೆ ಇವಾಗ ಬರ್ತಾವ ಇಲ್ಲ ಅಂತ ನಮಗೂ ಗೊತ್ತಾಗಲ್ಲ, ಬರ್ಬೋದು ಅನ್ನೋ ಗೆಸ್ ಮೇಲೇ ಎಲ್ಲರೂ ಓದೋದು. ಈಗ ಹಂಗಂತ ಗೊತ್ತಾಗಿದ್ರೆ ನಾನೇ ನಿಮಗೆ ಇಷ್ಟೆಲ್ಲ ಕ್ಲಾಸ್ ಮಾಡ್ತಿದ್ದೆ ಹೇಳಿ. ಆರಾಮ್ಸೆ ಇಷ್ಟು ಇಲ್ಲೇ ಬರ್ತವೆ ಅಂತ ನಿಮಗೆ ಆರಾಮ್ಸೆ ಗೊತ್ತಾಗ್ತಿತ್ತು. ನಾ ಹೇಳ್ತಾ ಹೋಗ್ತಿದ್ದೆ, ಇದೇ ಕ್ವಶನ್ ಬರುತ್ತೆ, ಇದೇ ಕ್ವಶನ್. ನಾನೇನು ದೇವ್ರ? ಎಲ್ಲರೂ ಜಾಯಿನ್ ಆದ ಹುಡುಗರೆಲ್ಲ ಆಮೇಲೆ ಬಹಳ ಹುಡುಗರು ಕಮೆಂಟ್ಸ್ ಅದೇ ಮಾಡ್ತಿದ್ರು, ಸರ್ ಆಯ್ತು ಸರ್ 2 ಕ್ಲಾಸಲ್ಲಿ ನಿಮಗೆ ಬಂದಿದ್ದಾವೆ ಕ್ವಶನ್ಸ್, ನಾವು ಕನ್ಫರ್ಮ್ ಮಾಡ್ಕೊಂಡಿದ್ವಿ, ಬಟ್ ಇವಾಗ ಜಾಯಿನ್ ಆಗ್ತೀವಿ ನಾವು, ಆಮೇಲೆ ನಿಮ್ಮ ಕ್ಲಾಸಿಂದನೇ ಬರ್ತಾವ ಅಂತ ಹೇಳಿದ್ರೆ ಅದು ಗೊತ್ತಾಗಲ್ಲ, ಪೇಪರ್ ಬಂದ ಮೇಲೇ ಗೊತ್ತಾಗಲ್ಲ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ಹೋಗೋಣ. ಇದು PDF ಇದರಲ್ಲಿ ಸಿಗುತ್ತೆ ನೋಡಿ, ಸ್ಟಡಿ ಝೋನ್ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ವಾ, ಇದರಲ್ಲಿ ಸಿಗುತ್ತೆ. ಆಮೇಲೆ ನಾನು ಇವತ್ತೇನು ಮಾಡ್ಬೇಕಂದ್ರೆ, ಭಾಳ ಹುಡುಗರು ದುಡ್ಡು ಕಟ್ಟೋಕ್ಕೆ ಆಗ್ತಿಲ್ಲ ಆ ಥರ ಏನೋ ಹೇಳಿದಕ್ಕೋಸ್ಕರ ನಾನು ಸ್ಟಡಿ ಝೋನ್ ಚಾನಲ್ಗೆ ಇವತ್ತು 24 ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ 24 ಅವರ್ಸಲ್ಲಿ ಸ್ಟಡಿ ಝೋನ್ ಚಾನಲಲ್ಲಿ 1000 ಹುಡುಗರು ಆದರೆ ನೀವೇ ಸೇರಿಸ್ಬೇಕು. ಅದನ್ನು ನೀವು ಮನ್ಸು ಮಾಡಿದ್ರೆ ಏನಾದರೂ ಆಗುತ್ತೆ, ನಿಮ್ಮಿಂದನೇ ಚಾನಲ್. ಓಕೆನಾ, 1000 ಹುಡುಗರಾದರೆ ಇವಾಗ 500+ ಏನೋ ಇದ್ದಾರೆ ಇದರಲ್ಲಿ. ಒಂದು 2-3 ಡೇ, ಒಂದು ವೀಕ್ ಕೂಡ ಆಗಿಲ್ಲ ನಾನು ಅದನ್ನ ಸ್ಟಾರ್ಟ್ ಮಾಡಿ, 500+ ಇದ್ದಾರೆ ಹುಡುಗರು. ಇದನ್ನು 1500 ಆದರೆ ನಾನು ಕೋಆಪ್ರೇಟಿವ್ ಇರುವಂತಹ ಥಿಯರಿ ಕ್ಲಾಸ್ನ 2 ಅನ್ಲಾಕ್ ಮಾಡ್ತೀನಿ, 2 ಕ್ಲಾಸ್ ಮಾತ್ರ. ಓಕೆನಾ, ಇದಕ್ಕೆ ನಿಮ್ಮ ಸಹಕಾರನೂ ಬೇಕಂತ ಹೇಳ್ತಾ ನೀವು ಇದರಲ್ಲಿ ಬೇರೆ ಹುಡುಗರನ್ನ ಆ್ಯಡ್ ಮಾಡೋದು, ನಿಮ್ಮ ದೋಸ್ತರನ್ನೆಲ್ಲ ಆ್ಯಡ್ ಮಾಡಿಸಿದ್ರೆ 2 ಕ್ಲಾಸ್, ಇದು ಕೋಆಪ್ರೇಟಿವ್ ಅಂತಂದು ಕ್ಲಾಸ್ ಇದ್ದಾವೆ, ಆ ಥಿಯರಿ ಕ್ಲಾಸ್ನ ಅನ್ಲಾಕ್ ಮಾಡ್ತೀನಿ, ಎಲ್ಲರೂ ನೋಡ್ಕೋಬೋದು ಅದನ್ನ. ಉಳಿದು ಕ್ಲಾಸ್ ಯಾವುದು ಅನ್ಲಾಕ್ ಆಗಲ್ಲ. ಓಕೆನಾ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತೀನಿ. ರಾಷ್ಟ್ರೀಯ ಸಹಕಾರ ಸಪ್ತಾಹವನ್ನು
ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತೆ ಅಂತ ಕೇಳಿದ್ರೆ ನವೆಂಬರ್ 14ರಿಂದ 20ರವರೆಗೆ. ಸಹಕಾರ ಸಂಘಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳ್ತಾರೆ. ಇದು 1912ರಲ್ಲಿ. ಸಹಕಾರ ಆಕ್ಟ್ ಬರೋದು 1912ರಲ್ಲಿ. ಓಕೆ. ನೆಕ್ಸ್ಟ್, ಸಹಕಾರ ಸಾಲ ಚಳವಳಿ ಹುಟ್ಟಿದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಇದು ಜರ್ಮನಿಯ ರೈಟ್ ಆನ್ಸರ್. ಬಹಳ ಹುಡುಗರು ಇಂಗ್ಲೆಂಡ್ ಅಂತಾನು ಹಾಕ್ತಾರೆ, ಬಟ್ ಕೀ ಆನ್ಸರು ಜರ್ಮನಿ ಅಂತಾನೆ ಕೊಟ್ಟಿರೋದು ಇದರಲ್ಲಿ KPSC. ಓಕೆ. ಸಹಕಾರ ಸಂಘಗಳ ನೋಂದಣಿ ಮತ್ತು ಇತರ ಚಟುವಟಿಕೆಗಳನ್ನು ಯಾರು ನಿಯಂತ್ರಿಸುತ್ತಾರೆ ಅಂದ್ರೆ ಸಹಕಾರ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇ ಆದ್ರೆ ಅದರಲ್ಲಿ ರಿಜಿಸ್ಟ್ರೇಷನ್ ಆಯಿತು, ಅದ್ರ ಚಟುವಟಿಕೆಗಳನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಅದು ಅದರಷ್ಟೇ ಆ ರಾಜ್ಯದ ಸ್ಟೇಟ್ ಗೌರ್ಮೆಂಟ್ ಕೈಯಲ್ಲೇ ಇರುತ್ತೆ ಅದು. ಓಕೆ. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರತಿಪಾದನೆ ಎ, ಸಹಕಾರಿ ಸಂಘಗಳ ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವವನ್ನು ಹೊಂದಿರುತ್ತವೆ ಅಂತ ಕೊಟ್ಟಿದ್ದಾರೆ. ಇದು ರೈಟು. ಸಹಕಾರಿ ಸಂಘಟನೆಗಳು ಪ್ರಮುಖ ಗುರಿ ಏನಂದ್ರೆ ಲಾಭವನ್ನು ಗಳಿಸುವುದು ಆಗಿರುತ್ತದೆ ಅಂತ ಹೇಳ್ತಾರೆ. ಸಹಕಾರಿ ಸಂಘದ್ದು ಮುಖ್ಯ ಗುರಿ ಲಾಭ ಗಳಿಸುವುದಾಗಿರುವುದಿಲ್ಲ. ಇದು ಸಹಕಾರ ಸಂಘಟನೆ ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವವನ್ನು ಹೊಂದಿರುತ್ತದೆ, ರೈಟ್. ಆದ್ರೆ ಇದು ಲಾಭ ಗಳಿಸುವ ಉದ್ದೇಶ ಹೊಂದಿರುವುದಿಲ್ಲ. ಜನರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಸಹಕಾರ ಸಂಘವನ್ನು ಪ್ರಾರಂಭಿಸಿರ್ತಾರೆ. ಓಕೆ. ಇದಕ್ಕೆ 3ನೇ ಆಪ್ಷನ್ ರೈಟ್, ಅಂದ್ರೆ ಎ ರೈಟು, ಆದ್ರೆ 6 ತಪ್ಪಾಗಿರ್ತದೆ ಇದಕ್ಕೆ. ನೆಕ್ಸ್ಟ್ ಕ್ವಶನ್ಸ್ ಯಾವ್ಯಾವ ರೀತಿ ಬರ್ತಿದಾವೆ ಅಂತ ನೋಡ್ಬೇಕು ನೀವು. ಓಕೆ. ಸಹಕಾರಿ ಸಂಘ ಹೊಂದಿಸಿ ಬರೋದುಗಳಿದೆ ನೋಡ್ರಿ. ಸಹಕಾರಿ ಸಂಘ, ಗ್ರಾಮ ಪಂಚಾಯತಿ, ಸ್ವಸಹಾಯಗಳ ಸಂಘ, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅಂದ್ರೆ ಸಹಕಾರಿ ಸಂಘ ಯಾವ್ದಕ್ಕೆ ರಿಲೇಟೆಡ್? ಇದು ಗ್ರಾಮ ಪಂಚಾಯತಿಗೆ ಯಾವ್ದು ರಿಲೇಟೆಡ್? ಸ್ವಸಹಾಯ ಸಂಘಗಳು ಯಾವ್ದಕ್ಕೆ ರಿಲೇಟೆಡ್? ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಯಾವ್ದಕ್ಕೆ ರಿಲೇಟೆಡ್ ಅಂತ ಕೇಳಿದ್ರೆ, ಈಗ ನಿಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಲ್ಸ್ ಪೋಲಿಯೋ ಹಾಕೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಗೊತ್ತಿರುತ್ತೆ ನಿಮಗೆ. ಇದು ಹಂಗಂದ್ರೆ C 3ರಲ್ಲಿದಾವೆ ನೋಡಿ. C 3ರಲ್ಲಿದಾವೆ. ಇದಾಯ್ತು. ಹಂಗಂದ್ರೆ ನಮಗೆ ಗೆಸ್ ಆಗಲ್ಲ ಈಗ. ಆಮೇಲೆ ಗ್ರಾಮ ಪಂಚಾಯತಿ ಗೊತ್ತಿರುತ್ತೆ ನಿಮಗೆ. ಗ್ರಾಮ ಪಂಚಾಯತಿಯಿಂದನೇ ನಮಗೆ ಕುಡಿಯುವ ನೀರು ಬರುತ್ತೆ, ರೈಟಾ? 2ನೇದ್ದು ಡಿ ಆಗಬೇಕು. 2D ಇಲ್ಲಿದೆ, ಅಂದ್ರೆ ಇದೇ ರೈಟ್ ಆನ್ಸರು. ಓಕೆನಾ. ಸಹಕಾರಿ ಸಂಘ ಯಾವ್ದಪ್ಪ? ರೈತರಿಗೆ ಸಾಲ ಸೌಲಭ್ಯಗಳನ್ನು ಕೊಡೋದು ಸಹಕಾರಿ ಸಂಘದಿಂದನೇ. ಸಹಕಾರಿ ಸಂಘದ ಸಾಲ ಮನ್ನಾ ಮಾಡಿದೀವಿ ಅಂತ ಹೇಳ್ತಿರ್ತಾರೆ ನೋಡ್ರಿ ಎಲೆಕ್ಷನ್ ಬಿಫೋರ್. ಆ ರೀತಿ ಸಹಕಾರಿ ಸಂಘ ಸಾಲ ಕೊಡೋದು ಯಾರಂದ್ರೆ ರೈತರಿಗೆ ಕೊಡೋದು ಯಾರಂದ್ರೆ ಸಹಕಾರಿ ಸಂಘಗಳೇ ಕೊಡ್ತವೆ. ಗ್ರಾಮ ಪಂಚಾಯತಿ ಕುಡಿಯುವ ನೀರು ಕೊಡೋದು. ಸ್ವಸಹಾಯ ಸಂಘಗಳು ಇವು ಪಶು ಖರೀದಿಗೆ ಸಾಲವನ್ನು ಕೊಡೋದು ಯಾವ ಅಂದ್ರೆ ಸ್ವಸಹಾಯ ಸಂಘಗಳು. ಓಕೆನಾ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡೋದು ಯಾವುದು ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ನೆಕ್ಸ್ಟ್, ಭಾರತದಲ್ಲಿ ಮೊದಲ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ಭಾರತದಲ್ಲಿ ಮೊದಲ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ಇದು ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಇವರು ಸ್ಥಾಪಿಸಿದ್ದಾರೆ. ಇದರಲ್ಲಿ ಇವರು ಮೂವರು ಇಂಪಾರ್ಟೆಂಟು. ಸರ್ ಫೆಡ್ರಿಕ್ ನಿಕೋಲ್ಸನ್, ರಾಬರ್ಟ್ ಓವೆನ್, ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಇವರು ಮೂವರು ಕೂಡ ಇಂಪಾರ್ಟೆಂಟು. ಇದ್ರ ಬಗ್ಗೆನೂ ನಿಮ್ಗೆ ಗೊತ್ತಿರಬೇಕು. ಓಕೆ. ಆ ಕ್ಲಾಸಿಗೆ ಜಾಯಿನ್ ಆದರೆ ನಿಮ್ಗೆ ಗೊತ್ತಾಗುತ್ತೆ. ಸಹಕಾರಿ ಪತ್ತಿನ ಸಂಘಗಳಲ್ಲಿ ಠೇವಣಿಯ ಮೇಲೆ ಬಡ್ಡಿದರ ನಿರ್ಧಾರ ಜವಾಬ್ದಾರಿ ಯಾರದ್ದಾಗಿರುತ್ತದೆ ಅಂದ್ರೆ ರಿಜಿಸ್ಟರ್ದಾಗಿರುತ್ತದೆ. ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ ಅನ್ನು ಯಾವ ಸಮಿತಿಯ ಶಿಫಾರಸಿನಂತೆ ಸ್ಥಾಪಿಸಲಾಯಿತು? ಡಾಕ್ಟರ್ MS ನಂಜುಂಡನಾಥ ಸಮಿತಿ. ಈ ಸಮಿತಿಯ ಶಿಫಾರಸಿನ ಮೂಲಕ ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ ಅನ್ನು ಈ ಸಮಿತಿಯ ಶಿಫಾರಸಿನ ಮೂಲಕ ಸ್ಥಾಪನೆ ಮಾಡಲಾಗಿರ್ತದೆ. ಹಾಗಾದ್ರೆ ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ ಏನ್ ಕೇಳ್ಬೋದು ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ ಅನ್ನು ಎಷ್ಟನೇ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದ್ರೆ 1976ರಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಸಂವಿಧಾನದ ಯಾವ ತಿದ್ದುಪಡಿಯ ಕಾಯ್ದೆಯ ಸಹಕಾರಿ ಸಂಘಗಳಿಗೆ ಸಂವಿಧಾನ ಸ್ಥಾನಮಾನ ಮತ್ತು ರಕ್ಷಣೆ ನೀಡಿದೆ? ಇದು 98ನೇ ತಿದ್ದುಪಡಿ. ಹಾಗಾದ್ರೆ ಉಳಿದ ತಿದ್ದುಪಡಿನೂ ಕೂಡ ನೋಡ್ಕೋಬೇಕು. ತಿದ್ದುಪಡಿ ಮೇಲೆ ಕ್ವಶನ್ ಕೇಳ್ತಿದ್ದಾನೆ ಪ್ರತಿ ವರ್ಷವೂ ಕೂಡ, ಪ್ರತಿ ಪೇಪರಲ್ಲೂ ಕೂಡ ತಿದ್ದುಪಡಿ ಮೇಲೆ ಕ್ವಶನ್ಸ್ ಬರುತ್ತೆ. ಲಾಸ್ಟಿಗೆ 5 ಇದಾವಲ್ವಾ, ಅವು ಇಂಪಾರ್ಟೆಂಟು. 100, 101, 102, 103, 104, 105, 106 ಇವೆಲ್ಲವೂ ಇಂಪಾರ್ಟೆಂಟ್. ಆಮೇಲೆ ಈ ಎಕ್ಸಾಮಲ್ಲಿ 73, 74 ಬಹಳ ಫೋಕಸ್ ಮಾಡ್ತಾನೆ. ಅವಾಗೆಲ್ಲ 40, 42, 44 ಜಾಸ್ತಿ ಕೇಳ್ತಿದ್ರು. ಇವಾಗ 73, 74 ಕೇಳ್ತಾರೆ. ಇವು ಇಷ್ಟರಲ್ಲಿನೂ ಕೂಡ ಹೊಸ್ತಾಗಿದ್ದಾವಂತಂದು ಕೇಳ್ತಾರೆ. ಭಾಳ ಮಾಡಿ 103, 104 ಕೇಳ್ತಾರೆ. 106 ಕೂಡ ಈ ಕರೆಂಟ್ ಅಫೇರ್ಸ್ ಅದರ ರಿಲೇಟೆಡ್ ಆ ಥರನೂ ಕೂಡ ಕೇಳ್ಬೋದು. ತಿದ್ದುಪಡಿ ಬಗ್ಗೆ ಫ್ರೀನೇ ಇದೆ ಕ್ಲಾಸ್, ಅದೇನು ಪೇಡ್ ಇಲ್ಲ. ಅದಕ್ಕೆ ಹೋಗಿ ಬೇಕಾದ್ರೆ ನೀವು ನೋಡ್ಕೊಳ್ಳಿ. ನಂದು ಚಾನಲಲ್ಲೇ ಇದೆ, ತಿದ್ದುಪಡಿಗೋಸ್ಕರ ಒಂದು ಮಾಡಿದ್ದೀನಿ ಕ್ಲಾಸಸ್ನ. ಓಕೆ. ನೆಕ್ಸ್ಟು ಸಹಕಾರ ಸಂಘಗಳ ಕಾಯ್ದೆ 1904ರ ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವುದು ಮತ್ತು
ಅದನ್ನು ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು? ಸಹಕಾರ ಸಂಘಗಳ ಕಾಯ್ದೆ ಯಾವುದಂತ 1904. ಈ ಕ್ವಶನ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸಹಕಾರ ಸಂಘಗಳ ಕಾಯ್ದೆ ಯಾವಾಗಪ್ಪ? 1904. ಇಲ್ಲಿ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಾನೆ. ಕಾಯ್ದೆ ಅಂತ ಕೇಳಿದ್ರೆ ಈಗ ನಿಮಗೆ ಕಾಯ್ದೆ ಅಂತ ಕ್ವಶನ್ ಬಂದ್ರೆ 1904. ಆಯ್ತಾ? ಹಾಗಾದ್ರೆ ಇದರ ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವುದು ಮತ್ತು ಅದನ್ನು ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು? ಅಂದ್ರೆ ಕೃಷಿ ಸಾಲ ಸಹಕಾರ ಸಂಘ ಅಂತ ಮಾಡ್ತಾರೆ ಮೊದಲು. ಸಹಕಾರ ಸಂಘ ಕಾಯ್ದೆ 1904 ಅಡಿಯಲ್ಲಿ ಮೊದಲು ಸ್ಥಾಪನೆಯಾದ ಸಹಕಾರ ಸಂಘ ಯಾವುದಂತ ಕೂಡ ಕ್ವಶನ್ ಕೇಳ್ಬೋದು. ಅವಾಗ ಕೃಷಿ ಸಾಲ ಸಹಕಾರ ಸಂಘ ಅದಕ್ಕೆ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮುಂದೋಗಿ ಕೃಷಿ ಸಾಲ ಸಹಕಾರ ಸಂಘ ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳಿದ್ರೆ 1905. ಈ ತರನು ಕೂಡ ಕ್ವಶನ್ ಕೇಳ್ಬೋದು. ಆ ಒಂದೊಂದ್ಸರಿ ದೊಡ್ಡ ದೊಡ್ಡ ಕ್ವಶನ್ ಕೊಟ್ಟಿರ್ತಾರಲ್ವಾ KPSC ಅವರು, ಅದರಲ್ಲೇ ಉತ್ತರ ಇರುತ್ತೆ ನೆಕ್ಸ್ಟ್ ಚಿಕ್ಕ ಚಿಕ್ಕ ಎಕ್ಸಾಮ್ ಅಲ್ಲಿ. ಓಕೆ ಆಯ್ತು, ಇಷ್ಟೇ ಕ್ವಶನ್ಸ್ ಇವತ್ತು. ಕೋಆಪರೇಟಿವ್ ಮೇಲೆ ಇಷ್ಟೇ ಕ್ವಶನ್ಸ್ ಕೇಳಿರೋದು. ನೀವು ಇದರಲ್ಲಿ ಅದೇ ಹೇಳಿದ್ನಲ್ವ ನಾನು, 1500 ಆಗ್ಬೇಕು ಹುಡುಗರು. ಇದರಲ್ಲಿ 500+ ಇದ್ದಾರೆ ಇವಾಗಲೇ. 1500 ಕ್ರಾಸ್ ಆಯ್ತು ಅಂದ್ರೆ ನೀವು 1000 ಹುಡುಗರು ಏನಾದ್ರು ಈ ಟೆಲಿಗ್ರಾಮ್ ಚಾನಲ್ಗೆ ಆ್ಯಡ್ ಆದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ನಾನು ಆಮೇಲೆ ಕೋಆಪರೇಟಿವ್ ಏನು ಕ್ಲಾಸ್ ಇದಾವಲ್ವಾ, ಕೋಆಪರೇಟಿವ್ ಕ್ಲಾಸ್ ಇದಾವೆ 2, ಅವು 2 ಕ್ಲಾಸ್ನು ಕೂಡ ನಾನು ಅನ್ಲಾಕ್ ಮಾಡ್ತೀನಿ. ನೀವು ಫ್ರೀನೇ ನೋಡ್ಕೋಬೋದು. ಓಕೆನಾ? ಇಲ್ಲಾಂದ್ರೆ ಇಲ್ಲ ಇಷ್ಟೇನಾರ ಆಗ್ಲಿಲ್ಲ ಅಂದ್ರೆ ನೀವು ಯಥಾ ರೀತಿಯಾಗಿ 89 ರೂಪಿಗೆ ಪೇಡ್ಗೆ ತಗೋಬೇಕು. ಇದ್ರ PDF ಎಲ್ಲ ಇದೇ ಗ್ರೂಪಲ್ಲೇ ಸಿಗ್ತವೆ. ಇನ್ನು ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.